ಅಲ್ಲ ಸರ್, ಅಧಿಕಾರವನ್ನ ಅನುಭವಿಸೋದಕ್ಕಾಗಿ ಬಕಪಕ್ಷಿಗಳ ತರ ಕಾಯ್ತಾ ಇರ್ತೀವಿ. ಯಾಕಷ್ಟು ಸರಳವಾಗಿ ಇಲ್ಲ, ಬಿಟ್ಕೊಡ್ತೀವಿ ಎಲ್ಲರೂ ಅಂತ ಅಧಿಕಾರನ? ಅಲ್ಲ, ಎಲ್ಲರೂ ಆ ರೀತಿ ಇಲ್ಲ. ನನ್ನ ಒಂದು ಸರ್ಕಲ್ ಅಲ್ಲಿ ಬಹಳಷ್ಟು ಜನ ಇದ್ದಾರೆ. ಓಕೆ. ಈ ರೀತಿ ಒಂದು ಆ, ಏನೋ ಯಾವುದೇ ಕಾರಣಕ್ಕೂ ಪ್ರತಿಯೊಂದಕ್ಕೂ ನಾವು ಅಧಿಕಾರ ಹಿಂದೆ ಓಡಬಾರ್ದು ಅನ್ನೋದನ್ನ ಮತ್ ನಾನ್ ಅನ್ಕೊಂಡಿರಂಗೆ ಈ ಒಂದು ದೇಶ ಕಂಡಂತ ಒಂದು ಆ ನಾಯಕ ಅಂತಂದ್ರೆ ನನಗೆ ಅನಿಸ್ ಮಟ್ಟಿಗೆ ರಾಹುಲ್ ಗಾಂಧಿ ಅವರು. ಅವ್ರು ತ್ಯಾಗ ಮಾಡಿದವರು, ಓಕೆ. ಅವ್ರ ಕುಟುಂಬನೇ ತ್ಯಾಗ. ಅವ್ರು ನೋಡಿ ನಮ್ಮ ಲೀಡರ್ಶಿಪ್ ಅದು. ಆ ಲೀಡರ್ಶಿಪ್ ನೋಡ್ಬಿಟ್ಟು ನಾವು ಇಷ್ಟು ನಾವು ಪಾಟಿಸದೆ ಹೋದ್ರೆ ಏನು ಅಂತ ಈ ಪಾರ್ಟಿಯಲ್ಲಿದ್ದು. ಕರೆಕ್ಟ್. ಈಗ ಅವರು ಅವರೇ ಹೇಳ್ತಾರೆ, ಅಂದ್ರೆ ಅವ್ರಿಗೆ ಎಲ್ಲೋ ಒಂದ್ ಕಡೆ ಆಕಸ್ಮಿಕವಾಗಿ ನಾನು ಈ ರಾಜಕೀಯಕ್ಕೆ ಬಂದಿದ್ದೀನಿ ಅಂತಂದ್ರು. ಕರೆಕ್ಟ್, ಹೌದು. ನನಗೆ ಆ ರಕ್ತ ಪಾರಂಪರಿಕವಾಗಿ ನಾನು ಇದು ಸಿಕ್ಕಿದೆ, ನಾನು ಅದನ್ನ ಏನು ಮಾಡಕ್ಕಾಗಲ್ಲ. ಬಟ್ ನಾನು ಇನ್ನೊಬ್ಬರನ್ನ ಲೀಡರ್ಸ್ ಮಾಡಬೇಕು, ದೇಶದಲ್ಲಿ ಎಲ್ಲ ಹುಟ್ಟಿಸ್ಬೇಕು ಅಂತೇಳಿ ಅವ್ರು ಯೂತ್ ಕಾಂಗ್ರೆಸ್ ಅಲ್ಲೇ ಬಹಳ ವರ್ಷಗಳ ಹಿಂದೆನೆ ಒಂದು ಯೂತ್ ಕಾಂಗ್ರೆಸ್ ಎಲೆಕ್ಷನ್ ಮಾಡಿ ಹೊಸ ಹೊಸ ಲೀಡರ್ಸ್ ನ ಅವರು ಸೃಷ್ಟಿ ಮಾಡೋದು ಒಂದು ಪದ್ಧತಿಯನ್ನ ಮಾಡಿದ್ರು. ಕರೆಕ್ಟ್. ಅದು ಬಹಳ ಒಳ್ಳೆ ಇದಂತೇಳಿ ನಾವು ಅದೇ ರೀತಿ ಅದೇ ದಾರಿಯಲ್ಲಿ ನಾವು ನಡೆದಿದ್ವಿ. ಇವತ್ತು ನನಗೆಲ್ಲೋ ಅನಿಸ್ತದೆ ಓಕೆ ಅಂತ ಒಂದು ಪ್ರಕ್ರಿಯೆಯಲ್ಲಿ ನಾವು ಪಾಲ್ದಾರರು ಅಂತೇಳಿ ನನಗೂ ಅನಿಸ್ತದೆ. ಓಕೆ. ಹಂಗಾಗಿ ನನಗೆ ಅನಿಸ್ತದೆ ನಾನು ಒಳ್ಳೆ ಇದರಲ್ಲಿ ನಾನೇನೋ ತ್ಯಾಗ ಮಾಡಿದೀನಿ ಅಂತ ಯಾವತ್ತು ಅನ್ಕೊಂಡಿಲ್ಲ. ಅಮೇಸಿಂಗ್ ಸರ್. ನಾನ್ ಹಿಸ್ಟ್ರಿಯಲ್ಲಿ ಓದಿರುವ ಹಾಗೆ ರಸ್ತೆಯಲ್ಲಿ ಪಕ್ಷಕ್ಕಾಗಿ ತುಂಬಾ ದೊಡ್ಡ ಪ್ರಮಾಣದಲ್ಲಿ ಹೋರಾಟ ಮಾಡಿ ರಸ್ತೆಗೆ ಬಂದು ನಡ್ಕೊಂಡು ಹೋಗಿದ್ದು ಯಾರಾದ್ರೂ ಕಾಂಗ್ರೆಸ್ ಪಕ್ಷಕ್ಕೆ ಬೆವರು ಸುರಿಸಿದ್ದಾರೆ ಅಂತಂದ್ರೆ ಅದು ರಾಹುಲ್ ಗಾಂಧಿ ಒಬ್ರೇನಾ ಅಂತ? ಇಲ್ಲ, ಬಹಳಷ್ಟು ಜನ ಇದ್ದಾರೆ, ಬಹಳಷ್ಟು ಜನ ಕೊಟ್ಟಿದ್ದಾರೆ, ಬಹಳಷ್ಟು ತ್ಯಾಗ ಮಾಡಿದ್ದಾರೆ ಈ ಪಕ್ಷದಲ್ಲಿ ಮೊದಲಿಂದನು. ಅಂದ್ರೆ ಫ್ರೀಡಮ್ ಸ್ಟ್ರಗಲ್ ನಿಂದ ಹಿಡಿದು ಇಲ್ಲಿವರೆಗೆ ಈಗ ನೋಡ್ರಿ, ನಮ್ಮ ಗಾಂಧೀಜಿಯವರು ಒಂದೇ ಸಲ ಅವರು AICC ಪ್ರೆಸಿಡೆಂಟ್ ಆಗಿದ್ರು, ಒಂದೇ ಪೀರಿಯಡ್ಗೆ. ಸೊ ಅಂತ ಒಂದು ಪಕ್ಷದಲ್ಲಿ ನಾವು ಇದೀವಿ. ಬಹಳಷ್ಟು ಜನ ತ್ಯಾಗ ಮಾಡಿದ್ದಾರೆ, ಅವ್ರದೇ ಆದಂತ ಒಂದು ಸಿದ್ಧಾಂತದ ಮೇಲೆ ನಾವೆಲ್ಲ ನಡೀತಾ ಇದ್ದೀವಿ ಅಂತ ಬಹಳಷ್ಟು ಉದಾಹರಣೆಗಳಿದಾವೆ. ಯಾವ್ದೋ 1, 2 ಅಂತಲ್ಲ, ಬಹಳಷ್ಟು ಉದಾಹರಣೆಗಳಿದಾವೆ. ಮತ್ತೆ ನನ್ನ ಒಂದು ಸರ್ಕಲ್ ಅಲ್ಲಿನೂ ಬಹಳಷ್ಟು ಜನ ಇದು ಮಾಡೇಬೇಕು, ನಾನು ಆಗೇಬೇಕು ಅಥವಾ ಈ ಒಂದು ಗುರಿ ಇಟ್ಕೊಂಡು ನಾನು ರಾಜಕೀಯಕ್ಕೆ ಬಂದಿದ್ದೀನಿ ಅಂತಾನು ಇಲ್ಲ. ಓಕೆ. ಯಾವುದೋ ಒಂದು ಪರ್ಟಿಕ್ಯುಲರ್ ಎಲೆಕ್ಷನ್, MLA ಎಲೆಕ್ಷನ್, MP ಎಲೆಕ್ಷನ್, ಕೆಲವರಿಗೆ ಉಸ್ತುವಾರಿ ಕೊಡ್ತಾರೆ, ನೋಡ್ಕೊಳ್ಳಿ ಗೆಲ್ಲಿಸ್ಕೊಂಡ್ ಬರ್ತಾರೆ ನಮ್ಮೂರನ್ನ ಅಂತ. ಆ ಪೈಕಿ CM ಹತ್ರ ಹೈಯೆಸ್ಟ್ ಡಿಮ್ಯಾಂಡ್ ಮಾಡೋದೇ ನಿಮ್ಮ ಹೆಸರನ್ನ, ರಾಯಚೂರಲ್ಲಿರುವಂತಹ ಯಾವುದೇ ಕಾಂಗ್ರೆಸ್ ನಾಯಕರನ್ನ ಹೆಸರು ತಗೊಂಡ್ರು. ಏನ್ ಸ್ಟ್ರಾಟಜಿ ಮಾಡ್ತೀರಿ? ಯಾಕೆ ಅಷ್ಟೊಂದು ಬೋಸರಾಜು ಬೇಕು ಅನ್ನೋ ಡಿಮ್ಯಾಂಡ್ ಇದೆ ಅಂತ? ಅಲ್ಲ, ಅದೊಂದು ಛಲ. ಅದು ಮೊದಲಿಂದಾನು ತಂದೆಯವರು ಈ ಭಾಗದಲ್ಲಿ ಈ ಪಾರ್ಟಿಯನ್ನ ಬೇರೆ ಮಟ್ಟದಿಂದ ಬೆಳೆಸಿದ್ದಾರೆ. ಒಂದು ಸೈದ್ಧಾಂತಿಕವಾಗಿ ಒಂದು ರಾಜಕೀಯ ಮಾಡ್ತಾ ಬಂದಿದ್ದಾರೆ. ಒಂದು ನಮ್ಮ ಇಲ್ಲಿ ಈ ಒಂದು ಒಂದು ಪ್ರದೇಶದಲ್ಲಿ, ಅಂದ್ರೆ ಇಲ್ಲಿ ರಾಯಚೂರು ಮತ್ತೆ ಕೊಪ್ಪಳ ಮತ್ತೆ ಏನ್ ಅಖಂಡ ರಾಯಚೂರು ಜಿಲ್ಲೆ ಅಂತ ನಾವು ಏನ್ ಕರಿತೀವಿ, ಕರೆಕ್ಟ್, ಇದರಲ್ಲಿ SC ST ಬ್ಯಾಕ್ವರ್ಡ್ಸ್ ಮತ್ತೆ ಮೈನಾರಿಟಿ ಒಂದು ಜನಸಂಖ್ಯೆ ಜಾಸ್ತಿ ಇರೋದು ಇಲ್ಲಿ. ಸೊ ಅವರ ಒಂದು ಧ್ವನಿಯನ್ನ ಎತ್ತಿಡಬೇಕು ಅನ್ನೋದು ಮೊದಲಿಂದ ಅವ್ರದ್ದು ಒಂದು ಉದ್ದೇಶ. ಅದೇ ರೀತಿ ಅದೇ ತರ ಅವ್ರು ರಾಜಕೀಯ ಮಾಡ್ತಾ ಬಂದಿದ್ದಾರೆ. ಪ್ರತಿ ಎಲ್ಲಾ ಒಂದು ಸಮಾಜದಲ್ಲಿನೂ ಅವ್ರಿಗೆಲ್ಲರಿಗೂ ಒಳ್ಳೆ ಬಾಂಧವ್ಯ ಇದೆ. ಬಟ್ ಅವ್ರು ರಾಜಕೀಯ ಮಾಡ್ತಿರೋದು ಮೊದಲಿಂದಾನು 50 ವರ್ಷದಿಂದಾನು ಇದೇ ಒಂದು ಸೈದ್ಧಾಂತಿಕ ರಾಜಕೀಯ ಮಾಡ್ತಾ ಬಂದಿದ್ದಾರೆ. ಹಾಗಾಗಿ ಇವತ್ತು ಅಲ್ಲಿ ಯಾವುದೇ ಒಂದು ಎಲೆಕ್ಷನ್ ಬರ್ಲಿ, ಯಾವುದೇ ಒಂದು ಸಮಸ್ಯೆ ಉದ್ಭವ ಆಗ್ಲಿ, ಅವರು ಮೊದಲು ಸ್ಟೇಟ್ ಲೀಡರ್ಶಿಪ್ ಆಗ್ಲಿ AICC ಲೆವೆಲ್ ಎಲ್ಲ ಆಗ್ಲಿ ಇವ್ರನ್ನ ಕಳಿಸ್ಬೇಕು, ಇವ್ರನ್ನ ಕಳಿಸಿದ್ರೆ ಅಲ್ಲಿ ಬಹಳ ಕ್ರಿಯಾಶೀಲವಾಗಿ ಮತ್ತೆ ಬಹಳ ಏನೋ ಪೊಲಿಟಿಕಲಿ ಗ್ರೌಂಡ್ ಲೆವೆಲ್ ಅಲ್ಲಿ ಏನ್ ಮಾಡಬಹುದು ಅನ್ನೋದನ್ನ ಅವ್ರಿಗೆ ತುಂಬಾ ಚೆನ್ನಾಗಿ ಗೊತ್ತಿದೆ ಅಂತ ಹೇಳಿ ಎಲ್ಲಾ ಕಡೆ ಉಸ್ತುವಾರಿ ಕೊಡೋದು ಅವ್ರಿಗೆ ಸಹಜವಾಗಿ ಸಿಕ್ಕಿದೆ. ಅದು ಮೊದಲಿಂದ ಸಿಕ್ಕಿದೆ. ಆ ಪೊಲಿಟಿಕಲ್ ಮೆಚುರಿಟಿ ಅಂತ ಅನ್ಬೋದು, ಮತ್ತೆ ಪೊಲಿಟಿಕಲ್ ನಾಲೆಜ್ ಅಂತಾರೆ ಅದನ್ನ, ಗ್ರೌಂಡ್ ನಾಲೆಜ್, ಪೀಪಲ್ಸ್ ನಾಲೆಜ್, ಅದು ಮೊದಲಿಂದ ಅವ್ರಿಗಿದೆ. ಅಲ್ಪ ಸ್ವಲ್ಪ ನಮಗೂ ಬಂದಿದೆ ಅಂತ ನನಗೆ ಅನ್ಸ್ತದೆ.